ಈಗ ಕ್ಯಾಲ್ಕುಲೇಷನ್ ಅಂತ ಹೇಳಿ ನಾವು ಕರಿತೀವಿ. ಕಾಸ್ಟ್ ಕ್ಯಾನ್ ಬಿ ಕ್ಲಾಸಿಫಿಕೇಶನ್ಸ್ ಆನ್ ದ ಬೇಸಿಸ್ ಆಫ್ ಕಾಸ್ಟ್ ಅಂಡರ್ ದ 3 heads ಅಂತ ಹೇಳಿ ನಾವು ಕರಿತೀವಿ. ಹಾಗಾದ್ರೆ 3 heads ಅಂತ ಬಂದ್ರೆ ಏನು? ನಂಬರ್ 1 ಸ್ಟ್ಯಾಂಡಿಂಗ್ ಆರ್ ಎ ಫಿಕ್ಸ್ಡ್ ಚಾರ್ಜಸ್ ಅಂತ ಹೇಳಿ ನಾವು ಕರಿತೀವಿ. ಸ್ಟ್ಯಾಂಡಿಂಗ್ ಚಾರ್ಜಸ್ ಅಂತೀವಿ ಆರ್ ಫಿಕ್ಸ್ಡ್ ಚಾರ್ಜಸ್ ಅಂತ ಹೇಳಿ ನಾವು ಕರಿತೀವಿ. ಸೆಕೆಂಡ್ ಒನ್ ಇಸ್ ದ ಮೇಂಟೆನೆನ್ಸ್ ಚಾರ್ಜಸ್ ಆರ್ ಸೆಮಿ ವೇರಿಯಬಲ್ ಚಾರ್ಜಸ್ ಅಂತ ಹೇಳಿ ನಾವು ಕರಿತೀವಿ. ನಂಬರ್ ಥರ್ಡ್ ಒನ್ ಇಸ್ ರನ್ನಿಂಗ್ ಚಾರ್ಜಸ್ ಆರ್ ರನ್ನಿಂಗ್ ಕಾಸ್ಟ್ ಆರ್ ಆಪರೇಟಿಂಗ್ ಕಾಸ್ಟ್ ಆರ್ ಎ ವೇರಿಯಬಲ್ ಕಾಸ್ಟ್ ಅಂತ ಹೇಳಿ ನಾವು ಕರಿತೀವಿ. ಈ ಕಾಸ್ಟ್ ಅನ್ನ ನಾವು ಕ್ಯಾಲ್ಕುಲೇಟ್ ಅನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಪರೇಟಿಂಗ್ ಕಾಸ್ಟಿಂಗ್ ನಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು 3 ಹೆಡ್ಗಳಲ್ಲಿ ನಾವು ಕಾಸ್ಟ್ ಅನ್ನ ಕ್ಲಾಸಿಫೈ ಅನ್ನ ಮಾಡ್ತೀವಿ. ಇಲ್ಲಿ ಸ್ಟ್ಯಾಂಡಿಂಗ್ ಚಾರ್ಜಸ್ ಆರ್ ಎ ಫಿಕ್ಸ್ಡ್ ಚಾರ್ಜಸ್, ಮೇಂಟೆನೆನ್ಸ್ ಚಾರ್ಜಸ್, ಲಾಸ್ಟ್ ಒನ್ ಇಸ್ ಇನ್ ಕೇಸ್ ಪೇ ರನ್ನಿಂಗ್ ಚಾರ್ಜಸ್ ಅಥವಾ ರನ್ನಿಂಗ್ ಕಾಸ್ಟ್ ಅಂತ ಹೇಳಿ ನಾವು ಕರಿತೀವಿ. ಹಾಗಾದ್ರೆ ನೆಕ್ಸ್ಟ್ ನಾವು ಕಲೆಕ್ಷನ್ ಆಫ್ ಡಾಟಾ ಅಂತ ಹೇಳಿ ಬರ್ತೀವಿ. ಹಾಗಾದ್ರೆ ಕಲೆಕ್ಷನ್ ಆಫ್ ಡಾಟಾ, ಈಗ ವೇರಿಯಸ್ ಇನ್ಫಾರ್ಮೇಶನ್ ಆರ್ ಎ ಡಾಟಾ ಇಸ್ ದ ಗಿವನ್ ಇನ್ ದ ಪ್ರಾಬ್ಲಮ್. So you have to calculate the operating cost under the 3 heads. Number 1 is standing charges or a fixed charges. The standing charges is also known as a fixed charges. These are the expenses fixed in nature. These expenses you have to be incurred whether which runs or not. They have to be incurred even if the vehicles remains ideal, or so in this way the fixed charges will be fixed. ನಾವು ಈಗಾಗಲೇ ಹೇಳಿದ್ವಿ the standing charges ಅಂತ. The standing charges is also known as a fixed charges or a fixed cost. There is no changes. The vehicles are run or not. Standing or a fixed charges will be paid by the so in case pay drivers ಆಗಿರಬಹುದು, ರೆಂಟ್ ಆಗಿರಬಹುದು, some of other standing or a fixed charges will be fixed in the nature. ಈ ಫಿಕ್ಸ್ಡ್ ಕಾಸ್ಟ್ ಇದೆಯಲ್ಲ ಸ್ಟ್ಯಾಂಡಿಂಗ್ ಚಾರ್ಜಸ್ ಅಂತ ಹೇಳ್ತೀವಿ. ಈ ಸ್ಟ್ಯಾಂಡಿಂಗ್ ಚಾರ್ಜಸ್ ಅನ್ನ ನಾವು ವೆಹಿಕಲ್ ರನ್ ಆಗ್ಲಿ ರನ್ ಆಗದೆ ಇರ್ಲಿ ಆ ಫಿಕ್ಸ್ಡ್ ಚಾರ್ಜಸ್ ಅನ್ನ ನಾವು ಪೇ ಮಾಡ್ಲೇಬೇಕಾಗತ್ತೆ. ಅಂತವಕ್ಕೆ ನಾವು 2 ಎಕ್ಸಾಂಪಲ್ ಅನ್ನು ಕೊಡೋದಾದ್ರೆ, ಈ ವೆಹಿಕಲ್ ಡಿಪಾರ್ಟ್ಮೆಂಟ್ ಇದೆ, ಒಂದು ಗ್ಯಾರೇಜ್ ಇರ್ತಕ್ಕಂಥದ್ದು. ಆ ಗ್ಯಾರೇಜ್ ರೆಂಟ್ ಏನಿದೆಯಲ್ಲ ರೆಂಟ್ ನಾವು ವೆಹಿಕಲ್ ರನ್ ಆಗಿ ರನ್ ಆಗದೆ ಇರಲಿ ಕೊಡ್ಲೇಬೇಕು. ಡ್ರೈವರ್ಸ್ ಆರ್ ಎ ಕಂಡಕ್ಟರ್ಸ್ ಅಪಾಯಿಂಟೆಡ್ ಆನ್ ದ ಬೇಸಿಸ್ ಆಫ್ ಸ್ಯಾಲ್ರಿ ಅಥವಾ ಪರ್ ಮಂತ್ ಗೆ ನಾವೇನಾದ್ರೂ ಅಪಾಯಿಂಟ್ ಮಾಡ್ಕೊಂಡಿದ್ರೆ ಅಂತ ಸಂದರ್ಭದಲ್ಲಿ ವೆಹಿಕಲ್ ರನ್ ಆಗ್ಲಿ ರನ್ ಆಗದೆ ಇರಲಿ ಡ್ರೈವರ್ಸ್ಗೆ ಮತ್ತು ಕಂಡಕ್ಟರ್ಗೆ ನಾವು ಸ್ಯಾಲ್ರಿ ಕೊಡ್ಲೇಬೇಕಾಗುತ್ತೆ. ರೋಡ್ ಲೈಸೆನ್ಸ್ ಇದೆ, ರೋಡ್ ಲೈಸೆನ್ಸ್ ಅನ್ನ ನಾವು ಕಟ್ಲೇಬೇಕಾಗತ್ತೆ. ಇನ್ಶೂರೆನ್ಸ್ ಪ್ರೀಮಿಯಂ ಇದೆ, ಪ್ರೀಮಿಯಂ ಅನ್ನ ಕಟ್ಲೇಬೇಕಾಗತ್ತೆ. ಇಂಥವುಗಳನ್ನ ನಾವು ಸ್ಟ್ಯಾಂಡಿಂಗ್ ಚಾರ್ಜಸ್ ಆರ್ ಎ ಫಿಕ್ಸ್ಡ್ ಚಾರ್ಜಸ್ ಅಂತ ಹೇಳಿ ನಾವು ಕರಿತೀವಿ. ಇಲ್ಲಿ ಇನ್ನೂ ನಾವು ಕೆಲವೊಂದು ಎಕ್ಸಾಂಪಲ್ಸ್ ಗಳನ್ನ ನಿಮ್ಗೆ ಕೊಡೋದಾದ್ರೆ, ರೋಡ್ ಲೈಸೆನ್ಸ್ ಫೀ ಇದೆ, ಇನ್ಶೂರೆನ್ಸ್ ಪ್ರೀಮಿಯಂ ಇದೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಗ್ಯಾರೇಜ್ ರೆಂಟ್, ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಆರ್ ಎಕ್ಸ್ಪೆನ್ಸಸ್, ಡಿಪ್ರಿಸಿಯೇಷನ್. ಇಟ್ ಈಸ್ ಎ ಕ್ಯಾಲ್ಕುಲೇಟೆಡ್ ಆನ್ ದ ಬೇಸಿಸ್ ಆಫ್ ಟೈಮ್. ನೋಡಿ, ಇಲ್ಲಿ ಡಿಪ್ರಿಸಿಯೇಷನ್ ಇದೆ. ಡಿಪ್ರಿಸಿಯೇಷನ್ ಅನ್ನ ಸಮ್ ಟೈಮ್ ಫಿಕ್ಸ್ಡ್ ಚಾರ್ಜಸ್ ಅಂಡ್ ಆಸ್ ವೆಲ್ ಆಸ್ ಸೊ ಇನ್ ಕೇಸ್ ವೇರಿಯಬಲ್ ಚಾರ್ಜಸ್ ಅಂತ ತಗೊಳ್ತೀವಿ ಅಥವಾ ರನ್ನಿಂಗ್ ಚಾರ್ಜಸ್ ಅಂತ ತಗೊಳ್ತೀವಿ. ಇಲ್ಲೊಂದು ಕ್ಲಾರಿಫಿಕೇಶನ್ ನಿಮಗೆ. Sometimes depreciation will be standing or a fixed charges. Sometimes the depreciation will be so on the calculations on the basis of a running charges ಅಥವಾ variable charges. ಹಾಗಾದ್ರೆ ಡಿಪ್ರಿಸಿಯೇಷನ್ ಅನ್ನ ಯಾವಾಗ ಸ್ಟ್ಯಾಂಡಿಂಗ್ ಚಾರ್ಜಸ್ ಅಥವಾ ಫಿಕ್ಸ್ಡ್ ಚಾರ್ಜಸ್ ಅಂತ ತಗೊಳ್ತೀವಿ, ಯಾವಾಗ ನಾವು ವೇರಿಯಬಲ್ ಅಥವಾ ರನ್ನಿಂಗ್ ಕಾಸ್ಟ್ ಅಥವಾ ರನ್ನಿಂಗ್ ಚಾರ್ಜಸ್ ಅಂತ ನಾವು ತಗೊಳ್ತೀವಿ ಅಂದ್ರೆ, ಡಿಪ್ರಿಸಿಯೇಷನ್ ಫಾರ್ ಮಂತ್, ಡಿಪ್ರಿಸಿಯೇಷನ್ ಫಾರ್ annum, the fixed amount will be given in the problem. The depreciation will be treated as standing charges or a fixed charges. The depreciation will be calculated on the basis of hours, on the basis of kilometers, on the basis of mileage. The depreciation will be treated as running charges ಅಂತ ನಾವು ತಗೊಳ್ತಕ್ಕಂಥದ್ದಾಗುತ್ತೆ. ಸ್ಟೋರ್ಸ್ ಓವರ್ ಸ್ಟೋರ್ಸ್ ಕಂಜೂಮರ್ ಅಂತ ಹೇಳ್ತೀವಿ. Salary and wages of a mechanics, supervision,
permit fees, token fees, establishment expenses of workshop. All of these expenses that will be treated as a fixed charges or a standing charges. Second one is ನಾವು ಮೇಂಟೆನೆನ್ಸ್ ಚಾರ್ಜಸ್ ಅಥವಾ ಸೆಮಿ ವೇರಿಯಬಲ್ ಚಾರ್ಜಸ್ ಅಂತೀವಿ. ಇಲ್ಲಿ ಮೇಂಟೆನೆನ್ಸ್ ಚಾರ್ಜಸ್ ಅಥವಾ ಸೆಮಿ ವೇರಿಯಬಲ್ ಚಾರ್ಜಸ್ ಅಂದ್ರೆ ಇಷ್ಟೇ. ಮೇಂಟೆನೆನ್ಸ್ ಚಾರ್ಜಸ್ ಆರ್ ಎ ಸೆಮಿ ವೇರಿಯಬಲ್ ಚಾರ್ಜಸ್ ಆರ್ ಎ ಚಾರ್ಜಸ್. Some expenses will be fixed, some expenses will be variable. That means some portion of the amount will be variable, some portion of the amount will be fixed. That type of time cost are expenses that will be treated as a semi-variable expenses. For example, in office and administration cost ಇದೆ, some of the other cost ಇದೆ, 20% of fixed ಅಂತಾನೆ, 80% of variable ಅಂತಾನೆ. Some expenses 80% of fixed ಅಂತಾನೆ, 20% of in case variable ಅಂತಾನೆ. ಅಂದ್ರೆ ಇಲ್ಲಿ ಕೆಲವೊಂದು ವೆಚ್ಚಗಳು ಏನಿದಾವೆ, some cost are expenses, some portion are some percentage of the cost will be fixed, some portion are some percentage of the cost will be variable ಆಗ್ತಕ್ಕಂಥವಾಗಿದ್ರೆ ಅಂತವುಗಳನ್ನ ಸೆಮಿ ವೇರಿಯಬಲ್ ಎಕ್ಸ್ಪೆನ್ಸಸ್ ಅಂತೀವಿ. ಅದನ್ನ ನಾವು ಮೇಂಟೆನೆನ್ಸ್ ಎಕ್ಸ್ಪೆನ್ಸಸ್ ಆರ್ ಮೇಂಟೆನೆನ್ಸ್ ಕಾಸ್ಟ್ ಅಂತ ಹೇಳಿ ನಾವು ಕರಿತೀವಿ. ಲಾಸ್ಟ್ ಒನ್ ಇಸ್ ಇನ್ ಕೇಸ್ ರನ್ನಿಂಗ್ ಕಾಸ್ಟ್ ಅಂತ ಹೇಳ್ತೀವಿ, ಆಪರೇಟಿಂಗ್ ಕಾಸ್ಟ್ ಅಂತೀವಿ, ವೇರಿಯಬಲ್ ಕಾಸ್ಟ್ ಅಂತೀವಿ. ವೆಹಿಕಲ್ಸ್ ವಿಲ್ ಬಿ ರನ್, ಸಮ್ ಎಕ್ಸ್ಪೆನ್ಸಸ್ ವಿಲ್ ಬಿ ವೇರಿಯಬಲ್. ವೆಹಿಕಲ್ಸ್ ಇಸ್ ನಾಟ್ ರನ್, there is no expenses. ನೋಡಿ, vehicles will be run, the expenses will be charged. The vehicles is not a run, the expenses will be not yet treated. ಅಂದ್ರೆ ವೆಹಿಕಲ್ ರನ್ ಆದ್ರೆ ಮಾತ್ರ ಕೆಲವೊಂದು ವೆಚ್ಚಗಳು ಬರ್ತಕ್ಕಂಥವಾಗ್ತವೆ. ವೆಹಿಕಲ್ ರನ್ ಆಗಲಿಲ್ಲ ಅಂದ್ರೆ ಅಂತ ಕೆಲವೊಂದು ವೆಚ್ಚಗಳು ಬರೋದಿಲ್ಲ. ಅಂತವುಗಳನ್ನ ನಾವು ವೇರಿಯಬಲ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ನಾವು ಕರಿತೀವಿ. ಸೊ ದೀಸ್ ಎಕ್ಸ್ಪೆನ್ಸಸ್ are incurred on a actual running of the vehicles. If the vehicles are not running, expenses are also treated as zero ಅಂತ ಹೇಳಿ ನಾವು ಕರಿತೀವಿ, ನಿಲ್ ಅಂತ ಹೇಳಿ ನಾವು ಕರಿತೀವಿ. ಹಾಗಾದ್ರೆ ಅಂತ ಎಕ್ಸ್ಪೆನ್ಸಸ್ ಗಳು ಯಾವುದು? ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಫ್ಯೂಯಲ್ ಆಗಿರ್ಬೋದು, ಆಯಿಲ್ ಲೂಬ್ರಿಕೆಂಟ್ ಆಗಿರ್ಬೋದು, ಗ್ರೀಸ್ ಆಗಿರ್ಬೋದು. ಅದರ ಜೊತೆಗೆ ವೇಜಸ್ ಆಫ್ ಎ ಡ್ರೈವರ್ ಅಂಡ್ ಎ ಕಂಡಕ್ಟರ್ಸ್ if they are paid hourly. ನೋಡಿ, ಇಲ್ಲಿ ರನ್ನಿಂಗ್ ಕಾಸ್ಟ್ ಅಂತೀವಿ, ಆಪರೇಟಿಂಗ್ ಕಾಸ್ಟ್ ಅಂತೀವಿ, ಅಥವಾ ವೇರಿಯಬಲ್ ಕಾಸ್ಟ್ ಅಂತೀವಿ. ವೆಹಿಕಲ್ಸ್ will be run or not. Vehicles will be run, so in case the expenses will be incurred ಅಂತ ಹೇಳಿ ನಾವು ಕರಿತೀವಿ. ವೆಹಿಕಲ್ ರನ್ ಆಗ್ಲಿಲ್ಲ ಅಂದ್ರೆ ಎಕ್ಸ್ಪೆನ್ಸಸ್ will be nil ಆಡಿ ಇರೋ ಅಂತ ನಾವು ಕರೆಯೋದಾದ್ರೆ, ಅಂತ ವೆಚ್ಚಗಳು ಯಾವುದು ಅಂತ ನಾವು ನೋಡೋದಾದ್ರೆ ಪೆಟ್ರೋಲ್ ಆಗ್ಬೋದು, ಡೀಸೆಲ್ ಆಗ್ಬೋದು, ಲೂಬ್ರಿಕೆಂಟ್ ಆಗ್ಬಹುದು ಅಥವಾ ಗ್ರೀಸ್ ಆಗ್ಬಹುದು. ಸಮ್ ಆಫ್ ದ ಅದರ್ ವೆಹಿಕಲ್ ರನ್ನಿಗೆ ಸಂಬಂಧಪಟ್ಟಂತ ಈ ತರ ವೆಚ್ಚಗಳು ಏನಿದಾವಲ್ಲ, ಫ್ಯೂಯಲ್ ಅವಲ್ಲ, ಅವುಗಳು ಮಾತ್ರ. ಅದರ ಜೊತೆಗೆ ನಾವು ಸ್ವಲ್ಪ ಮುಂದುವರೆದು ಹೋದ್ರೆ, ಈಗಾಗಲೇ ನಾವು ಹೇಳಿದ್ವಿ ವೇಜಸ್ ಆರ್ ಎ ಸ್ಯಾಲರಿ ಪೇಡ್ ಟು ದ ಡ್ರೈವರ್ ಅಂಡ್ ಕಂಡಕ್ಟರ್ ಆನ್ ದ ಬೇಸಿಸ್ ಆಫ್ ಮಂತ್ ಅಥವಾ ಇಯರ್ ಅಂತ ಬಂದಾಗ ಡ್ರೈವರ್ ಅಂಡ್ ಕಂಡಕ್ಟರ್ ಸ್ಯಾಲರಿ ವಿಲ್ ಬಿ ಫಿಕ್ಸ್ಡ್ ಆರ್ ಎ ಸ್ಟ್ಯಾಂಡಿಂಗ್ ಚಾರ್ಜಸ್. ಇಲ್ಲಿ ನೋಡಿ, ವೇಜಸ್ ಆಫ್ ಎ ಡ್ರೈವರ್ ಆನ್ ದ ಎ ಕಂಡಕ್ಟರ್ ಆನ್ ದ ಬೇಸಿಸ್ ಆಫ್ ಅವರ್ ಬಂದ್ರೆ, ನೋಡಿ, ಆನ್ ದ ಬೇಸಿಸ್ ಆಫ್ ಅವರ್ ಡ್ರೈವರ್ ಆರ್ ಎ ಕಂಡಕ್ಟರ್ಸ್ ವೇಜಸ್ ಕ್ಯಾಲ್ಕುಲೇಟೆಡ್ ಆರ್ ಆನ್ ದ ಬೇಸಿಸ್ ಆಫ್ ಅವರ್ಲಿ ಬಂದ್ರೆ ದ ವೇಜಸ್ ಆಫ್ ಎ ಕಂಡಕ್ಟರ್ಸ್ ಆರ್ ಆಲ್ಸೋ ಡ್ರೈವರ್ expenses are a cost will be treated as a operating cost or a running cost or variable cost ಅಂತ ಹೇಳಿ ನಾವು ಕರಿತೀವಿ. ಈಗಾಗಲೇ ನಾವು ಡಿಪ್ರಿಸಿಯೇಷನ್ ಬಂದ್ವಿ. Depreciation will be fixed amount is given in the problem. That means per annum ಆಗಬಹುದು, per month ಆಗಬಹುದು. ಡಿಪ್ರಿಸಿಯೇಷನ್ ಅನ್ನ ಫಿಕ್ಸ್ಡ್ ಅಮೌಂಟ್ ಅನ್ನ per month ಅಥವಾ per annum ಕೊಟ್ರೆ the depreciation will be treated as a standing charges or fixed charges. The depreciation will be calculations on the basis of hour, per kilometer, ಪರ್ ಮೈಲೇಜ್ ಏನಾದ್ರೂ ಕೊಟ್ರೆ ಅಂತ ಸಂದರ್ಭದಲ್ಲಿ ನೀವು ಡಿಪ್ರಿಸಿಯೇಷನ್ ಅನ್ನ ರನ್ನಿಂಗ್ ಕಾಸ್ಟ್ ಅಥವಾ ಆಪರೇಟಿಂಗ್ ಕಾಸ್ಟ್ ಅಂತ ಟ್ರೀಟ್ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಒಂದು ಆಪರೇಟಿಂಗ್ ಕಾಸ್ಟ್ ಶೀಟ್ ಅನ್ನ ಹಾಕೊಳ್ರಿ, ಆಮೇಲೆ ಪ್ರಾಬ್ಲಮ್ಗೆ ಬರೋಣ.
operating cost sheet, operating cost sheet, operating cost, operating cost sheet, particulars, total cost per month, ಅಥವಾ per annum ಇರ್ತದೆ, per month ಅಥವಾ per annum, cost per kilometer, cost per kilometer. Number one, standing or fixed charges, fixed charges ಅಥವಾ fixed expenses ಅಂತೆ ನೋಡಿ. Standing are a fixed charges or fixed expenses. ಅದರಲ್ಲಿ road taxes, interest on capital, depreciation, salaries of drivers, comma, conductors and cleaners. ಇದನ್ನು ನಾವು so in case pay road tax, interest on capital, depreciation, salary of drivers and conductors, ಇದನ್ನ ನಾವು so in case pay total standing charges ಆಗಿರುತ್ತೆ. ಇದು ಟೋಟಲ್ ಸ್ಟ್ಯಾಂಡಿಂಗ್ ಚಾರ್ಜಸ್. ನೆಕ್ಸ್ಟ್ ನಾವು ಬಂದ್ರೆ ನಂಬರ್ 2 ಮೈಂಟೆನೆನ್ಸ್ ಚಾರ್ಜಸ್ ಅಂತ ಹೇಳಿ ನಾವು ಕರಿತೀವಿ. ಮೈಂಟೆನೆನ್ಸ್ ಚಾರ್ಜಸ್. ಈ ಮೈಂಟೆನೆನ್ಸ್ ಚಾರ್ಜಸ್ ನಲ್ಲಿ ರಿಪೇರ್ಸ್, wear and tear of tires and tubes, paintings, repairs, wear and tears, and so in case the paintings. So number third is running charges. Running charges, oil, petrol,
is wages of drivers conductors if they are paid hourly will be treated as scientist running charges. ಇದನ್ನ scientist total operating charges. Total operating charges. Cost per kilometer per passenger is equal to total operating cost over total passenger kilometers. Total passenger kilometers. ಇಲ್ಲಿ ಒಂದು ನಿಮಿಷ ನೋಡ್ರಿ ಇಲ್ಲಿ. ಸೊ ಹೌ ಟು ಕ್ಯಾಲ್ಕುಲೇಟ್ ದ ಆಪರೇಟಿಂಗ್ ಕಾಸ್ಟ್ ಅಂತ ನಾವು ಬಂದಾಗ ಆಪರೇಟಿಂಗ್ ಕಾಸ್ಟ್ ಅನ್ನ ನೀವು ಮಾಡ್ಬೇಕಾದ್ರೆ 3 ಅನ್ನ ಮಾಡ್ಕೊಳ್ತೀವಿ. ಇಲ್ಲಿ 3 ಅಂತ ಬಂದಾಗ ಮೊದಲನೇದು ನಾವು ಸ್ಟ್ಯಾಂಡಿಂಗ್ ಚಾರ್ಜಸ್ ಅಥವಾ ಫಿಕ್ಸ್ಡ್ ಚಾರ್ಜಸ್ ಅಂತ ಹೇಳಿ ಮೊದಲನೇದು. ಎರಡನೇದ್ನಲ್ಲಿ ಮೇಂಟೆನೆನ್ಸ್ ಚಾರ್ಜಸ್ ಅಂತ ಮಾಡ್ಕೊಳ್ತೀವಿ. ಮೂರನೇದು ರನ್ನಿಂಗ್ ಚಾರ್ಜಸ್ ಅಥವಾ ಆಪರೇಟಿಂಗ್ ಚಾರ್ಜಸ್ ಅಥವಾ ಆಪರೇಟಿಂಗ್ ಕಾಸ್ಟ್ ಆರ್ ವೇರಿಯಬಲ್ ಚಾರ್ಜಸ್ ಅಂತ ಮಾಡ್ಕೊಳ್ತೀವಿ. ಇಲ್ಲಿ ಆದ್ರೆ ಸ್ಟ್ಯಾಂಡಿಂಗ್ ಚಾರ್ಜಸ್ ಆರ್ ಫಿಕ್ಸ್ಡ್ ಚಾರ್ಜಸ್ ಅಥವಾ ಫಿಕ್ಸ್ಡ್ ಕಾಸ್ಟ್ ಅಂತ ಬಂದಾಗ ಯಾವ ವೆಚ್ಚಗಳು ಸ್ಥಿರವಾಗಿರ್ತಕ್ಕಂಥ ವೆಚ್ಚಗಳಾಗ್ತವೆ, ವೆಹಿಕಲ್ ರನ್ ಆಗ್ಲಿ ಅಥವಾ ರನ್ ಆಗದೆ ಇರಲಿ ಪಾವತಿಸಬಹುದಾದಂತ ಎಲ್ಲ ವೆಚ್ಚಗಳು ಏನಿದಾವಲ್ಲ ಅವನ್ನ ಸ್ಥಿರ ವೆಚ್ಚಗಳು ಅಂತ ಹೇಳಿ ನಾವು ಕರಿತೀವಿ. ಫಿಕ್ಸ್ಡ್ ಕಾಸ್ಟ್ ಆರ್ ಸ್ಟ್ಯಾಂಡಿಂಗ್ ಕಾಸ್ಟ್ ಅಥವಾ ಸ್ಟ್ಯಾಂಡಿಂಗ್ ಚಾರ್ಜಸ್ ಅಂತ ಹೇಳಿ ನಾವು ಕರಿತೀವಿ. ಅಂತ ವೆಚ್ಚಗಳು ಯಾವ ಬರ್ತವೆ ಏನಾದ್ರೆ ಆ ಇದರಲ್ಲಿ ನೋಡಿ, ರೋಡ್ ಟ್ಯಾಕ್ಸ್ ವೆಹಿಕಲ್ ರನ್ ಆಗ್ಲಿ ರನ್ ಆಗದೆ ಇರಲಿ ರೋಡ್ ಟ್ಯಾಕ್ಸ್ ನೀವು ಕಟ್ಟಲೇಬೇಕು. ಇಲ್ಲಿ ನೋಡಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ವೆಹಿಕಲ್ ಅನ್ನ ನೀವು ಸ್ವಯಂಕ್ಕೆ ಪರ್ಚೇಸ್ ಮಾಡಿರ್ತೀರಿ, ವೆಹಿಕಲ್ ನೀವು ಓಡಿಸು ಬಿಡು, ಅದ್ರ ಮೇಲೆ ಇಂಟ್ರೆಸ್ಟ್ ಅನ್ನ ಬಂಡವಾಳದ ಮೇಲಿನ ಬಡ್ಡಿಯನ್ನ ನೀವು ಕಟ್ಟಲೇಬೇಕಾಗಿರ್ತಕ್ಕಂಥದ್ದು. ವೆಹಿಕಲ್ ಅನ್ನ ನೀನು ಓಡಿಸು ಬಿಡಿಸು ಅಲ್ವಾ, ಡಿಪ್ರಿಸಿಯೇಷನ್ ಫಿಕ್ಸ್ಡ್ ಅಂತ ಬಂದಾಗ ಇಲ್ಲಿ ವೇರಿಯಸ್ ಮೆಥಡ್ ಇದಾವೆ ನಮಗೂ ಅಲ್ವಾ. ಡಿಪ್ರಿಸಿಯೇಷನ್ ಮೆಥಡ್ ವೇರಿಯಸ್ ಮೆಥಡ್ ಇದಾವೆ. ಸ್ಟ್ರೈಟ್ ಲೈನ್ ಮೆಥಡ್ ಅಂತೀವಿ ಅಥವಾ ಫಿಕ್ಸ್ಡ್ ಮೆಥಡ್ ಅಂತೀವಿ. ಇನ್ನೊಂದನ್ನ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್ ಅಂತೀವಿ ಅಥವಾ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಅಂತೀವಿ ಅಲ್ವಾ. ಹಾಗಾಗಿ ಫಿಕ್ಸ್ಡ್ ಅಮೌಂಟ್ ಪರ್ ಮಂತ್ ಅಥವಾ ಪರ್ ಆನಮ್ ಆಗಿರ್ಲಿ ಅಂತ ಸಂದರ್ಭದಲ್ಲಿ ಆ ವೆಹಿಕಲ್ ಡಿಪ್ರಿಸಿಯೇಷನ್ ಅನ್ನ ನಾವೇನ್ ಮಾಡ್ಬೇಕಾಗತ್ತೆ, ಅದನ್ನ ಖರ್ಚನ್ನ ಹಾಕ್ಲೇಬೇಕಾಗತ್ತೆ, ಅದನ್ನ ಮೇಂಟೈನ್ ಅನ್ನ ಮಾಡ್ಲೇಬೇಕಾಗತ್ತೆ. ನೋಡಿ ಇಲ್ಲಿ ಸ್ಯಾಲರಿ ಆಫ್ ಡ್ರೈವರ್ಸ್, ಕಂಡಕ್ಟರ್ಸ್ ಅಂಡ್ ಕ್ಲೀನರ್ಸ್. ನಾವು ಇಲ್ಲಿ ಡ್ರೈವರ್ಗೆ, ಕಂಡಕ್ಟರ್ಗೆ ಮತ್ತು ಕ್ಲೀನರ್ಗೆ ಸ್ಯಾಲ್ರಿ ಕೊಡ್ತೀವಿ ಅಂದ್ರೆ ಪರ್ ಮಂತ್ ನೋಡಿ, ಬೇಸಿಸ್ ಆಫ್ ಪರ್ ಮಂತ್ ಅಂತ ನಾವು ಅವ್ರನ್ನ ಅಪಾಯಿಂಟ್ ಮಾಡ್ಕೊಂಡ್ರೆ ಅವ್ರ ವೆಹಿಕಲ್ ಅನ್ನ ಓಡಿಸ್ತಾ ಇರ್ಲಿ ಅವ್ರಿಗೆ ಪ್ರತಿ ತಿಂಗಳು ನಾವು ವೇತನವನ್ನ ಕೊಡ್ಲೇಬೇಕಾಗುತ್ತೆ. ಗ್ಯಾರೇಜ್ ಇದೆ, ಗ್ಯಾರೇಜ್ ರೆಂಟ್ ಅಲ್ವಾ. ವೆಹಿಕಲ್ ರನ್ ಆಗಿದೆ ಅಥವಾ ರನ್ ಆಗಿಲ್ಲ ಅಂತ ಹೇಳಿ ಪ್ರಶ್ನೆ ಇಲ್ಲ, ಆ ಗ್ಯಾರೇಜ್ ರೆಂಟ್ ಅನ್ನ ನೀವು ಕಟ್ಟಲೇಬೇಕಾಗತ್ತೆ. ಇಂತಹ ವೆಚ್ಚಗಳು ಏನಿದಾವಲ್ಲ ಇವೆಲ್ಲವುಗಳನ್ನ ನಾವು ಸ್ಟ್ಯಾಂಡಿಂಗ್ ಚಾರ್ಜಸ್ ಅಂತ ಹೇಳಿ ನಾವು ಕರಿತೀವಿ. ನೆಕ್ಸ್ಟ್ ನಾವು ಬಂದಾಗ ಮೇಂಟೆನೆನ್ಸ್ ಚಾರ್ಜಸ್ ಅಥವಾ ಸೆಮಿ ವೇರಿಯಬಲ್ ಚಾರ್ಜಸ್. ನಾವು ಈಗಾಗಲೇ ಹೇಳಿದ್ವಿ ಮೇಂಟೆನೆನ್ಸ್ ಚಾರ್ಜಸ್ ಮೀನ್ಸ್ ಸೆಮಿ ವೇರಿಯಬಲ್ ಚಾರ್ಜಸ್. ಸೆಮಿ ವೇರಿಯಬಲ್ ಚಾರ್ಜಸ್ ದಟ್ ಮೀನ್ಸ್ ಅಂತ ಬಂದಾಗ some expenses ಅಂತ ಬಂದಾಗ some expenses are some cost, so some portion are some percentage of the fixed, some portion are some percentage of the variable ಆಗಿದ್ರೆ ಅಂತವುಗಳನ್ನ ನಾವೇನ್ ಮಾಡ್ತೀವಿ
ಸೆಮಿ ವೇರಿಯಬಲ್ ಅಥವಾ ಮೇಂಟೆನೆನ್ಸ್ ಕಾಸ್ಟ್ ಅಥವಾ ಎಕ್ಸ್ಪೆನ್ಸಸ್ ಅಂತ ಹೇಳಿ ನಾವು ಕರಿತೀವಿ. ಅಂತವುಗಳು ಯಾವುವು? ರಿಪೇರ್ಸ್. ಕೆಲವು ವೆಹಿಕಲ್ ರಿಪೇರ್ಸಿಗೆ ಬರ್ಬೋದು, ಬರ್ದೇ ಇರಬಹುದು ಅಲ್ವಾ? ಕೆಲವು ರಿಪೇರ್ಸಿಗೆ ಬರ್ಬೋದು, ಬರ್ದೇ ಇರಬಹುದು. ವಿಯರ್ ಅಂಡ್ ಟಿಯರ್ ಆಫ್ ಟೈರ್ಸ್ ಅಂಡ್ ಟ್ಯೂಬ್ಸ್. ವೆಹಿಕಲ್ ಅನ್ನ ಕೆಲವು ನಾವು ಈಗಾಗಲೇ ಹೇಳಿದ್ವಿ, 1 ತಿಂಗಳಲ್ಲಿ 10 ಬಸ್ಸು 30 ದಿವಸದಲ್ಲಿ 25 ದಿವಸ ಓಡಿದೆ, ಇನ್ನು 5 ದಿವಸ ರಿಪೇರ್ಸ್ ಹೋಗಿದೆ ಅಂತ ಅಲ್ವಾ? ಇಲ್ಲಿ ನಾವು ಟ್ರೀಟ್ ಮಾಡ್ತೀವಿ, ಅವಾಗ ಟ್ರೀಟ್ ಮಾಡ್ತಕ್ಕಂಥದ್ದು. ಹಾಗಾಗಿ ಸೊ ಇನ್ ಕೇಸ್ ಎನಿ ರಿಪೇರ್ ಚಾರ್ಜಸ್ ಎನಿ ರಿಪೇರ್ ಕಾಸ್ಟ್ ದಟ್ ವಿಲ್ ಬಿ ಟ್ರೀಟೆಡ್ ಆಸ್ ಮೇಂಟೆನೆನ್ಸ್ ಚಾರ್ಜಸ್ ಅಂತ. ಸೊ ಅನದರ್ ಒನ್ ಇಸ್ ವಿಯರ್ ಅಂಡ್ ಟಿಯರ್ಸ್ ಆಫ್ ಟೈರ್ಸ್ ಅಂಡ್ ಟ್ಯೂಬ್ಸ್. ವೆಹಿಕಲ್ಗೆ ಟೈರ್ಸ್ ಮತ್ತು ಟ್ಯೂಬ್ಗಳನ್ನ ಹಾಕ್ತಕ್ಕಂಥದ್ದಾಗುತ್ತೆ. ಅದಕ್ಕೆ ಮಾಡಿರ್ತಕ್ಕಂಥ ವೆಚ್ಚವನ್ನು ನಾವು ಮೇಂಟೆನೆನ್ಸ್ ಚಾರ್ಜಸ್ ನಲ್ಲಿ ತರ್ತೀವಿ. ಅದನ್ನೇ ಸೆಮಿ ವೇರಿಯಬಲ್ ಅಂತ ಹೇಳಿ ನಾವು ಕರಿತೀವಿ. ನೆಕ್ಸ್ಟ್ ನಾವು ಬಂದ್ರೆ ಪೇಂಟಿಂಗ್. ವೆಹಿಕಲ್ ಅನ್ನ ಪೇಂಟ್ ಅನ್ನ ಮಾಡ್ತಕ್ಕಂಥದ್ದು ಅಥವಾ ಪೇಂಟಿಂಗ್ ಅನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಗ್ತಕ್ಕಂಥ ವೆಚ್ಚಗಳು. ಇವು ವೆಚ್ಚಗಳು ಕೆಲವು ಫಿಕ್ಸ್ಡ್ ಆಗಿರ್ತವೆ, ಕೆಲವು ವೇರಿಯಬಲ್ ಆಗಿರ್ತವೆ. ಹಾಗಾಗಿ ನಾವು ಸೆಮಿ ವೇರಿಯಬಲ್ ಎಕ್ಸ್ಪೆನ್ಸಸ್ ಅಥವಾ ಮೇಂಟೆನೆನ್ಸ್ ಚಾರ್ಜಸ್ ಅಂತ ಹೇಳಿ ನಾವು ಕರಿತೀವಿ. ನಾವು ಲಾಸ್ಟ್ ಒನ್ ಇಸ್ ಅಂತ ಬಂದಾಗ ರನ್ನಿಂಗ್ ಚಾರ್ಜಸ್ ಅಂತ ಹೇಳಿ ನಾವು ಕರಿತೀವಿ. ರನ್ನಿಂಗ್ ಚಾರ್ಜಸ್ ಮೀನ್ಸ್ ಆಪರೇಟಿಂಗ್ ಚಾರ್ಜಸ್ ಅಂತೀವಿ, ಅಥವಾ ಇನ್ ಕೇಸ್ ವೇರಿಯಬಲ್ ಚಾರ್ಜಸ್ ಅಂತೀವಿ. ಅಂದ್ರೆ ವೆಹಿಕಲ್ಸ್ ರನ್ ಆದ್ರೆ ಎಕ್ಸ್ಪೆನ್ಸಸ್ ಆಗುತ್ತೆ, ವೆಹಿಕಲ್ ರನ್ ಆಗ್ಲಿಲ್ಲ ಅಂದ್ರೆ ನಿಲ್ಲಾರಿಯೇ 0 ಎಕ್ಸ್ಪೆನ್ಸಸ್ ಆಗುತ್ತೆ. ಅಂತ ಎಕ್ಸ್ಪೆನ್ಸಸ್ ಗಳು ಯಾವುವು ಅನ್ನೋದಾದ್ರೆ, ಸೊ ಪೆಟ್ರೋಲ್ ಆಗ್ಬೋದು, ಡೀಸೆಲ್ ಆಗ್ಬೋದು, ಎನಿ ಲೂಬ್ರಿಕೇಟಿಂಗ್ ಆಗ್ಬೋದು, ಎನಿ ಆಯಿಲ್ ಆಗ್ಬೋದು, ಎನಿ ಗ್ರೀಸ್. ಸೊ ಇನ್ ಕೇಸ್ ಸಮ್ ಆಫ್ ದೀಸ್ ಎಕ್ಸ್ಪೆನ್ಸಸ್. ಇದರ ಜೊತೆಗೆ wages of a conductors or a drivers and a cleaner and the basis of hourly. ನೋಡಿ, ಇಲ್ಲಿ ಡ್ರೈವರ್ ಅಥವಾ ಕಂಡಕ್ಟರ್ಸ್ ಅಥವಾ ಕ್ಲೀನರ್ಸ್ ಅನ್ನ ನೀವು ಗಂಟೆ ಲೆಕ್ಕದಲ್ಲಿ ಅವ್ರನ್ನೇನಾದ್ರೂ ನೇಮಕ ಮಾಡ್ಕೊಂಡಿದ್ರಿ, ಪರ್ ಮಂತ್ಗೆ ಅಲ್ಲ, ಆನ್ ದ ಬೇಸಿಸ್ ಆಫ್ ಅವರ್ಗೆ ನೀವೇನಾದ್ರೂ ಅಪಾಯಿಂಟ್ ಮಾಡ್ಕೊಂಡಿದ್ರೆ, ಅಂತ ಸಂದರ್ಭದಲ್ಲಿ ವೆಹಿಕಲ್ ರನ್ ಆದ್ರೂ ಮಾತ್ರ ಅವ್ರಿಗೆ ನೀವೇನ್ ಮಾಡ್ತೀರಿ? ಸಂಬಳವನ್ನ ಕೊಡ್ತೀರಿ ಅಥವಾ ಕೂಲಿಯನ್ನ ಕೊಡ್ತೀರಿ. ವೆಹಿಕಲ್ ರನ್ ಆಗ್ಲಿಲ್ಲ ಅಂದ್ರೆ ಅವರಿಗೆ ಅವತ್ತೇನು ಕೂಲಿ ಇಲ್ಲ. ಹಾಗೆ ಡಿಪ್ರಿಸಿಯೇಷನ್ ವಿಲ್ ಬಿ ಕ್ಯಾಲ್ಕುಲೇಟೆಡ್ ಆನ್ ದ ಬೇಸಿಸ್ ಆಫ್ ಅವರ್ ಅಥವಾ ಇನ್ ಕೇಸ್ ಕಿಲೋಮೀಟರ್ಸ್ ಆರ್ ಮೈಲೇಜ್ ಅಂತ ಬಂದಾಗ, ಅವಾಗ ನಾವೇನ್ ಮಾಡ್ತೀವಿ? ವೆಹಿಕಲ್ಸ್ ಇಷ್ಟು ಕಿಲೋಮೀಟರ್ ರನ್ ಆಗಿದ್ರೆ ಮಾತ್ರ ಎಷ್ಟು, ರನ್ ಆಗ್ಲಿಲ್ಲ ಅಂದ್ರೆ ಇಲ್ಲ. ಅಥವಾ ಮೈಲೇಜ್ ಅಥವಾ ಅವರ್ಸ್, ಎಷ್ಟು ಅವರ್ಸ್ ರನ್ ಆಗಿತ್ತು ಅಂದ್ರೆ ಎಷ್ಟು ಡೆಪ್ರಿಸಿಯೇಷನ್ ಅಂತ ಪರ್ ಅವರ್. ಅಂತ ಸಂದರ್ಭದಲ್ಲಿ ವೆಹಿಕಲ್ ರನ್ ಆದ್ರೆ ಡೆಪ್ರಿಸಿಯೇಷನ್ ಅನ್ನ ಚಾರ್ಜ್ ಮಾಡ್ತೀವಿ, ವೆಹಿಕಲ್ ರನ್ ಆಗ್ಲಿಲ್ಲ ಅಂದ್ರೆ ಡೆಪ್ರಿಸಿಯೇಷನ್ ಅನ್ನ ನಾವು ಚಾರ್ಜ್ ಮಾಡೋದಿಲ್ಲ. ಇಷ್ಟು ನಿಮಗೆ ಗೊತ್ತಿದ್ರೆ ಫಸ್ಟ್ ನೀವೇನ್ ಮಾಡ್ಬೇಕು? ಪ್ಯಾಸೆಂಜರ್ ಕಿಲೋಮೀಟರ್ಸ್ ಅನ್ನ ಫೈಂಡ್ ಔಟ್ ಅನ್ನ ಮಾಡ್ಕೊಳ್ತೀವಿ. ಇದನ್ನ ನಾವೇನ್ ಮಾಡ್ತೀವಿ? ಈಗ ಬಂದಾಗ ನೋಡಿ, ಕಾಸ್ಟ್ ಪರ್ ಕಿಲೋಮೀಟರ್ ಪರ್ ಪ್ಯಾಸೆಂಜರ್. ನೋಡಿ, ಕಾಸ್ಟ್ ಪರ್ ಕಿಲೋಮೀಟರ್ ಪರ್ ಪ್ಯಾಸೆಂಜರ್ ಅಂದ್ರೆ ಆಪರೇಟಿಂಗ್ ಕಾಸ್ಟ್ ಎಷ್ಟಾಯ್ತು, ಪರ್ ಕಿಲೋಮೀಟರ್ಗೆ ಪರ್ ಪ್ಯಾಸೆಂಜರ್ ಎಷ್ಟಾಗುತ್ತೆ ಅಂತ ನಾವು ನೋಡೋದಾದ್ರೆ, ನೋಡಿ, ಟೋಟಲ್ ಆಪರೇಟಿಂಗ್ ಕಾಸ್ಟ್ ಮೀನ್ಸ್ ಸ್ಟ್ಯಾಂಡಿಂಗ್, ಸೊ ಇನ್ ಕೇಸ್ ಮೇಂಟೆನೆನ್ಸ್ ಅಂಡ್ ರನ್ನಿಂಗ್ ಕಾಸ್ಟ್ ಅನ್ನ ನೀವು ಟೋಟಲ್ ಮಾಡಿರ್ತಕ್ಕಂಥದ್ದನ್ನ ನಾವು ಟೋಟಲ್ ಕಾಸ್ಟ್ ಅಂತೀವಿ. ಆ ಟೋಟಲ್ ಕಾಸ್ಟ್ ಅನ್ನ ಸೊ ಇನ್ ಕೇಸ್ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಅನ್ನ ನೀವು ಸೊ ಇನ್ ಕೇಸ್ ಕ್ಯಾಲ್ಕುಲೇಟ್ ಅನ್ನ ಮಾಡ್ತೀರಿ. ಹೌ ಟು ಕ್ಯಾಲ್ಕುಲೇಟ್ ದ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಅಂತ ಬಂದಾಗ, ನಂಬರ್ ಆಫ್ ಬಸ್ಸಸ್ ಇಂಟು ಡಿಸ್ಟೆನ್ಸ್ ಇಂಟು ಟ್ರಿಪ್ಸ್ ಇಂಟು ನಂಬರ್ ಆಫ್ ಡೇಸ್ ಅನ್ನ ಮಾಡ್ಕೊಳ್ತೀರಿ. ಅವಾಗ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಸಿಗುತ್ತೆ ನಿಮಗೆ ಅಲ್ವಾ? ಆ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ನಿಂದ ಟೋಟಲ್ ಆಪರೇಟಿಂಗ್ ಕಾಸ್ಟ್ ಅನ್ನ ಡಿವೈಡ್ ಮಾಡಿದ್ರೆ ಆವಾಗ ನಿಮಗೆ ನೋಡಿ ಕಾಸ್ಟ್ ಪರ್ ಕಿಲೋಮೀಟರ್ ಪರ್ ಪ್ಯಾಸೆಂಜರ್ ನಿಮ್ಗೆ ಸಿಗುತ್ತೆ. ಒಂದ್ ಪ್ರಾಬ್ಲಮ್ ತಗೊಳ್ತೀವಿ ನೋಡಿ. ಕ್ಯಾಲ್ಕುಲೇಟ್ the cost per kilometer of a vehicle, cost per kilometer of a vehicle from the following data. ಎರಡು ಕಾಲಮ್ ಮಾಡ್ಕೊಳ್ರಿ. ವ್ಯಾಲ್ಯೂ ಆಫ್ ವೆಹಿಕಲ್ 15,000. ನಂಬರ್ 2 ಹಾಗೆ
road license fee per year, road license fee per year 500. Insurance charges per year 100. Garage rent per year, garage rent per year 600. Driver's salary per month, 200. Next, cost of petrol per liter, 80 paise. Kilometer per liter 8. Next, proportionate charges for tires and maintenance per kilometer 20 paise. Estimated life bracket nalli in kilometer, close the bracket. 1,50,000. Estimated annual kilometer 6,000. Last one is ignore interest on capital. ಅಮೌಂಟ್ ಇಲ್ಲ, ಇಗ್ನೋರ್ ಮಾಡಿರೋದ್ರಿಂದ. ಇಷ್ಟು ಇಲ್ಲಿ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾನೆ ಅಲ್ವಾ. ಸೊ ಸಮ್ ಆಫ್ ದ ಫಾಲೋಯಿಂಗ್ ಡಾಟಾ ಆರ್ ಇನ್ಫಾರ್ಮೇಶನ್ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್. ಸಮ್ ಎಕ್ಸ್ಪೆನ್ಸಸ್ ಆರ್ ಸಮ್ ಕಾಸ್ಟ್ ಪರ್ ಆನಮ್ ಇದಾವೆ, ಸಮ್ ಕಾಸ್ಟ್ ಅಥವಾ ಸಮ್ ಎಕ್ಸ್ಪೆನ್ಸಸ್ ಇಲ್ಲಿ ಪರ್ ಮಂತ್ ಇದಾವೆ. ಹಾಗಾದ್ರೆ ನೀವು ಆಪರೇಟಿಂಗ್ ಕಾಸ್ಟ್ ಅನ್ನ ಮಾಡ್ತೀವಿ ಅನ್ನೋದಾದ್ರೆ ಇಲ್ಲಿ ಮೋರ್ ಪ್ರಾಬಬಲಿ ಎಲ್ಲವೂ ಪರ್ ಆನಮ್ಗೆ ನಮಗೆ ಹೊಂದಿಕೆ ಆಗ್ತಕ್ಕಂಥ ರೀತಿಯಲ್ಲಿ ಇರೋದ್ರಿಂದ ನೀವೇನ್ ಮಾಡ್ಬೇಕು, ಇಲ್ಲಿ ಪರ್ ಮಂತ್ ಇದೆಯಲ್ಲ ಇದನ್ನ ಪರ್ ಆನಮ್ ಅನ್ನ ಮಾಡ್ಕೋಬೇಕೀಗ. ಈಗ ನೀವು ಪರ್ ಆನಮ್ ಅನ್ನ ಮಾಡ್ಕೊಳ್ತೀರಿ. ಪರ್ ಪಿ ಎ ಮೀನ್ಸ್ ಪರ್ ಆನಮ್. ಇಲ್ಲಿ ನೀವು ಬರ್ಬೇಕು ಮೊದಲು ಯಾವ್ಯಾವ ಸ್ಟ್ಯಾಂಡಿಂಗ್ ಚಾರ್ಜಸ್ ಆಗ್ತವೆ, ಯಾವ ಮೇಂಟೆನೆನ್ಸ್ ಚಾರ್ಜಸ್ ಆಗ್ತವೆ, ಯಾವ ವೇರಿಯಬಲ್ ಚಾರ್ಜಸ್ ಆಗ್ತವೆ, ಮೊದಲು ಯಾವ ಟು ಫೈಂಡ್ ಔಟ್ ಅಂತ ಬಂದಾಗ ನೋಡಿ ಇಲ್ಲಿ ಏನಿದೆ, ರೋಡ್ ಲೈಸೆನ್ಸ್ ಫೀ ಇದೆ ಅಲ್ವಾ. ಫಸ್ಟ್ ನೀವು ಬರ್ಕೊಂಡ್ರಿ ರೋಡ್ ಲೈಸೆನ್ಸ್ ಫೀ ವಿಲ್ ಬಿ ಟ್ರೀಟೆಡ್ ಆಸ್ ಸ್ಟ್ಯಾಂಡಿಂಗ್ ಚಾರ್ಜಸ್ ಅಲ್ವಾ. ಇನ್ಶೂರೆನ್ಸ್ ಇದೆ, ಇನ್ಶೂರೆನ್ಸ್ ವಿಲ್ ಬಿ ಟ್ರೀಟೆಡ್ ಆಸ್ ಸ್ಟ್ಯಾಂಡಿಂಗ್ ಚಾರ್ಜಸ್. ಗ್ಯಾರೇಜ್ ರೆಂಟ್ ವಿಲ್ ಬಿ ಟ್ರೀಟೆಡ್ ಆಸ್ ಸ್ಟ್ಯಾಂಡಿಂಗ್ ಚಾರ್ಜಸ್. ಡ್ರೈವರ್ ವೇಜಸ್ ಪರ್ ಮಂತ್ ಇರೋದ್ರಿಂದ ದಟ್ ವಿಲ್ ಬಿ ಟ್ರೀಟೆಡ್ ಆಸ್ ಫಿಕ್ಸ್ಡ್, ಅದು ಹಾಗಾಗಿ ಸ್ಟ್ಯಾಂಡಿಂಗ್ ಚಾರ್ಜಸ್. ನೆಕ್ಸ್ಟ್ ನೀವು ಬಂದ್ರೆ ನೋಡಿ ಕಾಸ್ಟ್ ಆಫ್ ಪೆಟ್ರೋಲ್ ಇದೆ, ಕಾಸ್ಟ್ ಆಫ್ ಪೆಟ್ರೋಲ್ ವಿಲ್ ಬಿ ಟ್ರೀಟೆಡ್ ಆಸ್ ರನ್ನಿಂಗ್ ಚಾರ್ಜಸ್ ಆಗುತ್ತೆ ಅಲ್ವಾ. ಎಸ್ಟಿಮೇಟೆಡ್ ಲೈಫ್ ಇನ್ ಕಿಲೋಮೀಟರ್ಸ್ ಡಿಪ್ರಿಸಿಯೇಷನ್ ಬರ್ತೀವಿ ನಾವು ಅಲ್ವಾ. ನೆಕ್ಸ್ಟ್ ಎಸ್ಟಿಮೇಟೆಡ್ ಆನ್ಯುವಲ್ ಕಿಲೋಮೀಟರ್ಸ್ ಅನ್ನ ನಾವು ಡಿಪ್ರಿಸಿಯೇಷನ್ ಬರೋದಾದ್ರೆ ಇನ್ನ ನೆಕ್ಸ್ಟ್ ಏನು, ಇಂಟ್ರೆಸ್ಟ್, ಇಗ್ನೋರ್ ದ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದೆ ಅಲ್ವಾ. ಇಲ್ಲಿ ಟೈರ್ಸ್ ಅಂಡ್ ಟ್ಯೂಬ್ಸ್ ಇದೆ, ಆ ಟೈರ್ಸ್ ಅಂಡ್ ಟ್ಯೂಬ್ಸ್ ಇರ್ತಕ್ಕಂಥದ್ದಲ್ವಾ ಏನಿದೆ ನೋಡ್ರಿ. ಸೊ ಪ್ರೊಪೋರ್ಷನೇಟ್ ಚಾರ್ಜಸ್ ಫಾರ್ ಟೈರ್ಸ್ ಅಂಡ್ ದ ಮೇಂಟೆನೆನ್ಸ್ ಫಾರ್ ಕಿಲೋಮೀಟರ್ಸ್ ಏನಿದೆಯಲ್ಲ ಇದೊಂದು ಮಾತ್ರ ಸೈನ್ಗೆ ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಚಾರ್ಜಸ್ ಗೆ ಬರ್ತಕ್ಕಂಥದ್ದು. ಹಾಗಾದ್ರೆ
ಇದು ನಮಗೆ ಕೆಲವು ಎಕ್ಸ್ಪೆನ್ಸಸ್ ಗಳು ಏನಿದಾವೆ ಪರ್ ಆನಮ್ ಇದಾವೆ, ಕೆಲವು ಪರ್ ಮಂತ್ ಇದಾವೆ. ಪರ್ ಮಂತ್ ಗೆ ಇರ್ತಕ್ಕಂಥವನ್ನ ಕನ್ವರ್ಟೆಡ್ ಇಂಟು ಆನಮ್ಗೆ ಮಾಡ್ಕೊಳ್ತಕ್ಕಂಥದ್ದು. ನೋಡ್ರಿ ಈಗ ಫಸ್ಟ್ ಸ್ಟ್ಯಾಂಡಿಂಗ್ ಚಾರ್ಜಸ್ ಇದೆ. ರೋಡ್ ಲೈಸೆನ್ಸ್, ರೋಡ್ ಲೈಸೆನ್ಸ್, ರೋಡ್ ಲೈಸೆನ್ಸ್ ಅಮೌಂಟ್ ಆಫ್ ರುಪೀಸ್ 500 ಇದೆ. ಪರ್ ಆನಮ್ 500 ಇದೆ. ನೆಕ್ಸ್ಟ್ ನೋಡ್ರಿ ಇನ್ಸೂರೆನ್ಸ್, ಇನ್ಸೂರೆನ್ಸ್ ಪ್ರೀಮಿಯಂ ಮೀನ್ಸ್ ಇನ್ಸೂರೆನ್ಸ್ ಅಮೌಂಟ್ ಆಫ್ ರುಪೀಸ್ 100 ಇದೆ. ನೆಕ್ಸ್ಟ್ ನೋಡ್ರಿ ಗ್ಯಾರೇಜ್ ರೆಂಟ್, ಗ್ಯಾರೇಜ್ ರೆಂಟ್ ಅಮೌಂಟ್ ಆಫ್ ರುಪೀಸ್ 600 ಇದೆ. ನೆಕ್ಸ್ಟ್ ಡ್ರೈವರ್ಸ್ ವೇಜಸ್ ಪರ್ ಮಂತ್ ಇದೆ ಅಲ್ವಾ. ನಾವು ಪರ್ ಆನಮೇ ಮಾಡ್ತಾ ಇದ್ವಿ. ಡ್ರೈವರ್ಸ್ ವೇಜಸ್ ಪರ್ ಮಂತ್ ಇದೆ. ಪರ್ ಮಂತ್ ಎಷ್ಟಿದೆ? 200 ರೂಪೀಸ್ ಇದೆ ಅಲ್ಲ. 200 ಇಂಟು ಪರ್ ಮಂತ್ 200 ಆದ್ರೆ ಪರ್ ಆನಮ್ಗೆ ಎಷ್ಟಾಗುತ್ತೆ? 200 ಇಂಟು 12 ಅಲ್ವಾ. 2400. ಸೊ ಅಲ್ಲಿ 2400 ಆದ್ರೆ ಇದಕ್ಕೆ ಇನ್ನೂ ಏನಾದ್ರೂ ಬರೋವಿದಾವ ನೋಡ್ಬೇಕು. ಹಾಗಾದ್ರೆ ಇದಕ್ಕಿನ್ನೂ ಸ್ಟ್ಯಾಂಡಿಂಗ್ ಚಾರ್ಜಸ್ ಯಾವ್ದು ಬರ್ತಕ್ಕಂಥವಿಲ್ಲ. ಹಾಗಾದ್ರೆ ಸೊ ಇನ್ ಕೇಸ್ ಪೇ ಟೋಟಲ್ ಸ್ಟ್ಯಾಂಡಿಂಗ್ ಚಾರ್ಜಸ್ ಮಾಡ್ಕೋಬಹುದು ನೀವು. ಟೋಟಲ್ ಸ್ಟ್ಯಾಂಡಿಂಗ್ ಚಾರ್ಜಸ್ ಅಂತ ಮಾಡ್ಕೊಂಡ್ರೆ ಟೋಟಲ್ ಸ್ಟ್ಯಾಂಡಿಂಗ್ ಚಾರ್ಜಸ್ ಎಷ್ಟಾಗುತ್ತೆ ನೋಡ್ರಿ. ಇದು 3600 ರೂಪಾಯಿ ಆಗುತ್ತೆ. ಸೊ ಟೋಟಲ್ ಸ್ಟ್ಯಾಂಡಿಂಗ್ ಚಾರ್ಜಸ್ ಈಸ್ 3600 ಆಗತ್ತೆ. ಹಾಗಾದ್ರೆ ಇಲ್ಲಿ ಕಾಸ್ಟ್ ಪರ್ ಅಂತ ಬಂದಾಗ ನೋಡಿ ಕಾಸ್ಟ್ ಪರ್ ಕಿಲೋಮೀಟರ್ಸ್ ಎಷ್ಟಾಗುತ್ತೆ. ಹಾಗಾದ್ರೆ 3600 ನೋಡಿ 3600 ಡಿವೈಡೆಡ್ ಬೈ ಹೌ ಮಚ್ ಕಿಲೋಮೀಟರ್ಸ್ ರನ್. ಹಾಗಾದ್ರೆ ವರ್ಷದಲ್ಲಿ ಎಷ್ಟು ಕಿಲೋಮೀಟರ್ ರನ್ ಆಗಿದೆ? ಎಸ್ಟಿಮೇಟೆಡ್ ಆನ್ಯುವಲ್ ಕಿಲೋಮೀಟರ್ಸ್ ಅಂತ ನೋಡ್ರಿ. ಎಸ್ಟಿಮೇಟೆಡ್ ಆನ್ಯುವಲ್ ಕಿಲೋಮೀಟರ್ಸ್ 6000 ಅಂತಾರೆ. ಹಾಗಾದ್ರೆ ಎಸ್ಟಿಮೇಟೆಡ್ ಆನ್ಯುವಲ್ ಎಕ್ಸ್ಪೆನ್ಸಸ್ ಆರ್ ಎ ಕಾಸ್ಟ್ ಸ್ಟ್ಯಾಂಡಿಂಗ್ ನಮ್ದು ಎಷ್ಟಾಗಿದೆ? 3600 ಆಗಿದೆ. ಎಸ್ಟಿಮೇಟೆಡ್ ಆನ್ಯುವಲ್ ಕಿಲೋಮೀಟರ್ 6000 ಕಿಲೋಮೀಟರ್ಸ್ ಆಗುತ್ತೆ. ಹಾಗಾದ್ರೆ 6000 ಕಿಲೋಮೀಟರ್ಸ್ ನಿಂದ ನೀವು ಡಿವೈಡ್ ಮಾಡಿದ್ರೆ ಸೊ ಅಲ್ಲಿಗೆ ಕಾಸ್ಟ್ ಪರ್ ಕಿಲೋಮೀಟರ್ಸ್ ಎಷ್ಟಾಗುತ್ತೆ ನೋಡಿ. 0.6 ಮೀನ್ಸ್ 60 ಪೈಸೆ. ನೆಕ್ಸ್ಟ್ ನೋಡಿ ನಂಬರ್ ಟೂ repairs and maintenance charges. Type ಕಾಸ್ಟ್ ಅಂತ ಬಂದಾಗ ಎಷ್ಟಿದೆ ಅದು? ಟೈಪ್ ಕಾಸ್ಟ್. ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಅಂತ ಬಂದಾಗ ನೋಡಿ ಪ್ರೊಪೋರ್ಷನೇಟ್ ಚಾರ್ಜಸ್ ಫಾರ್ ಟೈಪ್ ಅಂಡ್ ಮೇಂಟೆನೆನ್ಸ್ ಪರ್ ಕಿಲೋಮೀಟರ್ ಎಷ್ಟಿದೆ? 20 ಪೈಸೆ ಇದೆ. ಹೌ ಮಚ್ ಕಿಲೋಮೀಟರ್ಸ್ ಆನ್ಯುವಲಿ ರನ್ಸ್? 6000 ಕಿಲೋಮೀಟರ್ಸ್. ಹಾಗಾದ್ರೆ 6000 ಕಿಲೋಮೀಟರ್ಸ್ ಅಲ್ವಾ ಇಂಟು 20 ಪೈಸೆ 1200 ಆಗುತ್ತೆ. ಹಾಗಾದ್ರೆ ಸೊ ಕಾಸ್ಟ್ ಪರ್ ಕಿಲೋಮೀಟರ್ 20 ಪೈಸೆ. ಕಾಸ್ಟ್ ಪರ್ ಕಿಲೋಮೀಟರ್ 20 ಪೈಸೆ. ನೆಕ್ಸ್ಟ್ ನಂಬರ್ 3 ರನ್ನಿಂಗ್ ಚಾರ್ಜಸ್. ಈ ರನ್ನಿಂಗ್ ಚಾರ್ಜಸ್ ನಂಬರ್ 3 ಏನಿದೆ ಅದನ್ನ ನಾವು ಆಪರೇಟಿಂಗ್ ಕಾಸ್ಟ್ ಅಂತೀವಿ ಅಥವಾ ವೇರಿಯಬಲ್ ಕಾಸ್ಟ್ ಅಂತಲೂ ನಾವು ಕರಿತೀವಿ. ಪೆಟ್ರೋಲ್. So how much kilometers run in annually? 6000. So rate of rupees 80 paise. So in case pe 1 liter ಗೆ so in case pe 80 ಪೈಸೆ ಆದ್ರೆ ಸೊ 1 ಲೀಟರ್ಗೆ ಎಷ್ಟು ಕಿಲೋಮೀಟರ್ಸ್ ರನ್ ಆಗಿದೆ? 8 ಕಿಲೋಮೀಟರ್ಸ್ ರನ್ ಆಗಿದೆ. ಹಾಗಾದ್ರೆ ಅಮೌಂಟ್ ಎಷ್ಟಾಗುತ್ತೆ ನೋಡಿ? 600. ಹಾಗಾದ್ರೆ
So in case pe 600 rupees adre, so how much kilometers run annually? 6,000 kilometers. 600 divided by 6,000 is equal to 0.10. that means 10 paise, 0.10. So in case of depreciation is equal to cost of the vehicle over estimated life of vehicle into annual kilometers. ಹಾಗಾದ್ರೆ ನೋಡ್ರಿ ಕಾಸ್ಟ್ ಆಫ್ ದ ವೆಹಿಕಲ್ 1,15,000 ಅಲ್ಲ ಬರೇ ಕಾಸ್ಟ್ ಆಫ್ ವೆಹಿಕಲ್ 15,000 into annual kilometers run 6,000 over estimated life of the vehicle 1,50,000 kilometers. 1,50,000 kilometers ಎಷ್ಟಾಗುತ್ತೆ? 600 ಆಗುತ್ತೆ. ಸೈನ್ ಕೆಸ್ಪೆ 600 ಆದ್ರೆ ಸೈನ್ ಕೆಸ್ಪೆ ಸೇಮ್ 10 ಪೈಸೆನೆ ಆಗುತ್ತೆ. ಟೋಟಲ್ ಆಪರೇಟಿಂಗ್ ಕಾಸ್ಟ್ ನೋಡ್ರಿ, ಟೋಟಲ್ ಆಪರೇಟಿಂಗ್ ಕಾಸ್ಟ್ operating cost amount of rupees 6,000 ಅಲ್ಲಿಗೆ. ಸೊ ಟೋಟಲ್ ಆಪರೇಟಿಂಗ್ ಕಾಸ್ಟ್ ಇದೆಯಲ್ಲ, ಕಾಸ್ಟ್ ಪರ್ ಕಿಲೋಮೀಟರ್ 1 ರೂಪಿ. ಇಲ್ಲಿ ನಮ್ದು ಫಾರ್ಮುಲಾನ ನಾವು ಅಪ್ಲೈ ಮಾಡಿದ್ವಿ ಅಲ್ವಾ? ನೋಡಿ, ಕಾಸ್ಟ್ ಪರ್ ಕಿಲೋಮೀಟರ್ ಇಸ್ ಈಕ್ವಲ್ ಟು ಕಾಸ್ಟ್ ಪರ್ kilometer is equal to total operating cost over total passenger kilometers means annual kilometers run ಅಂತ ನಾವು ಬಂದ್ರೆ ಅಲ್ವಾ? ಸೊ ಇನ್ ಕೇಸ್ ಟೋಟಲ್ ಆಪರೇಟಿಂಗ್ ಕಾಸ್ಟ್ 6,000 ಇದೆ ಡಿವೈಡೆಡ್ ಬೈ 6,000 kilometers ನೋಡಿ. ಸೊ ಪ್ಯಾಸೆಂಜರ್ಸ್ ಆಪರೇಟಿಂಗ್ ಕಾಸ್ಟ್ 6,000, ಆನ್ಯುವಲ್ ಕಿಲೋಮೀಟರ್ಸ್ ಅನ್ನ 6,000 ಈಸ್ ಈಕ್ವಲ್ ಟು 1 ರೂಪಿ ಆಗುತ್ತೆ. ಇಲ್ಲಿ ನೀವಿಷ್ಟೇ 3 ಹೆಡ್ ಇದೆ ನಮ್ದು. 3 ಹೆಡ್ಡಲ್ಲಿ ಯಾವ ಹೆಡ್ಡಿಗೆ ಬರುತ್ತೆ ಅಂತಕ್ಕಂಥದ್ದನ್ನ ಫಸ್ಟ್ ಕ್ಲಾರಿಫಿಕೇಶನ್ ಅನ್ನ ಮಾಡ್ಕೊಂಡು ಕ್ಲಾಸಿಫೈ ಅನ್ನ ಮಾಡ್ಕೋಬೇಕು. ಆ ಹೆಡ್ಡಿಗೆ ಅರ್ಥ ಮಾಡಬೇಕು. ಇಲ್ಲಿ ಕೆಲವು ಎಕ್ಸ್ಪೆನ್ಸಸ್ ಪರ್ ಮಂತ್ ಇರುತ್ತೆ, ಕೆಲವು ಪರ್ ಆನಮ್ ಇರುತ್ತೆ, ಕೆಲವು ಕ್ವಾರ್ಟರ್ಲಿ ಇರುತ್ತೆ. ಎಲ್ಲ ಎಕ್ಸ್ಪೆನ್ಸಸ್ ಅನ್ನ ಕನ್ವರ್ಟೆಡ್ ಇಂಟು ಪರ್ ಆನಮ್ಗೆ ಮಾಡ್ಕೋಬೇಕು. ಆಲ್ ಎಕ್ಸ್ಪೆನ್ಸಸ್ ಗಿವನ್ ಪರ್ ಮಂತ್ ಇದ್ರೆ ಅವನ್ನ ಪರ್ ಮಂತ್ ಗೆ ಮಾಡ್ಕೋಬಹುದು. ಇಲ್ಲಿ ನೀವು ಪರ್ ಮಂತ್ ಮಾಡ್ಕೋಬಹುದು, ಪರ್ ಆನಮ್ ಇರೋದನ್ನ ಪರ್ ಮಂತ್ ಗೆ ಮಾಡ್ಕೋಬಹುದು. ಅವಾಗ ಏನಾಗುತ್ತೆ, ಎಲ್ಲಾ ಜಾಸ್ತಿ ಮ್ಯಾಕ್ಸಿಮಮ್ ಪರ್ ಆನಮ್ ಇರೋದ್ರಿಂದ ಪರ್ ಮಂತ್ ಮಾಡ್ಕೊಳಕ್ ಹೋದ್ರೆ ಕ್ಯಾಲ್ಕುಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಒಂದೇ ಪರ್ ಮಂತ್ ಇರೋದು ಒಂದೇ ಇರೋದ್ರಿಂದ, ಅದು ಒಂದೇ ಆಗಿರೋದ್ರಿಂದ ಪರ್ ಆನಮ್ ಮಾಡ್ಕೊಂಡು ನಾವು ಪ್ರಾಬ್ಲಮ್ ಅನ್ನ ಮಾಡ್ತೀವಿ.